ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವ ಜನರೇ, ಈ ಬೆಳಿನ ಜಾವದಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರಲ್ಲಿ 28ನೇ ವಚನ ಈಗ ಹೇಳುತ್ತೆ, ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ. ದೇವ ಜನರೇ, ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ಯೇಸು ಸ್ವಾಮಿ ಸಿಲುವೆ ಮೇಲೆ 5ನೇ ಮಾತುಗಳನ್ನು ಆತನು ಮಾತನಾಡಿಕೊಂಡಿರುವಂಥ ಒಂದು ವಾಕ್ಯವನ್ನು ನಾವು ನೋಡ್ತಾ ಇದ್ವಿ. ಮೊದಲನೇ ಮಾತು ನಾವು ನೋಡಿದ್ವಿ, ತಂದೆ ಇವರುಗಳನ್ನು ಕ್ಷಮಿಸು. 2ನೇ ಮಾತನ್ನು ನಾವು ನೋಡಿದ್ವಿ, ಇವತ್ತೇ ನನ್ನ ಸಂಗಡ ಪರದೇಶಿನಲ್ಲಿರುವಿ. 3ನೇ ಮಾತು ನಾವು ನೋಡಿದ್ವಿ, ಅಮ್ಮ ಈಗೋ ನಿನ್ನ ಮಗ ಎಂದು. 4ನೇ ಮಾತು, ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದ್ದಿ. 5ನೇ ಮಾತು, ಯೇಸು ಸ್ವಾಮಿ ಸಿಲುವೆ ಮೇಲೆ ಇರುವಾಗೆ ಅವ್ರು ಹೇಳ್ತಾರೆ, ನನಗೆ ನೀರಡಿಕೆಯಾಗಿದೆ. ಹಲ್ಲೆಲೂಯ. ನೋಡ್ರಿ, ಯೇಸು ಸ್ವಾಮಿನ ಇಲ್ವಾ ರಾತ್ರಿಯಿಂದ ಹಿಡಿದು ಮುಂಜಾನೆ ಜಾವ ಮತ್ತು 3 ಗಂಟೆಯವರೆಗೂ ಇಡೀ ರಾತ್ರಿಯೆಲ್ಲ ಆತನ್ನು ಚಾಟಿಗಳಿಂದ ಹೊಡೆದು ಕ್ರೂರವಾಗಿ ಆತನ್ನು ಹಿಂಸಿಸಿ ಆತನ್ನು ಅಧಿಕವಾಗಿ ಬಾಧೆ ಪಡಿಸಿದ್ರು. ಬೆಳಗಿನ ಜಾವದಲ್ಲಿ ಆತನ್ನು ಪಿಲಾತನ ಮುಂದೆ ನಿಲ್ಲಿಸಿ ಅಲ್ಲಿರೋ ಎಲ್ಲ ಜನಗಳು ಆತನ ಸಿಲುವೆಗೆ ಏರಿಸೊಂದು ಭಯಂಕರವಾದ ಒಂದು ಅರಚಾಟ. ಆನಂತರ ಆತನು ಸಿಲುವೆನ ಹೊತ್ಕೊಂಡು ಆತನ ಕೊಲ್ಗತಾ ಬೆಟ್ಟದ ಮೇಲೆ ಆತನು ಏರಿ ಹೋದನು. ಈ ರೀತಿಯಾಗಿ ಮತ್ತು ಸಿಲುವೆ ಮೇಲೆ ಆತನ್ನು ತೂಗಾಕುವಂಥ ಸಮಯದಲ್ಲಿ ಸಹ ಮತ್ತು ಮಧ್ಯಾಹ್ನ 3 ಗಂಟೆವರೆಗೂ ಆತನಿಗೆ ಒಂದು ಡ್ರಾಪ್ಸು ನೀರು ಸಹ ಅಲ್ಲಿರೋರು ಯಾರು ಕೊಡಲಿಲ್ಲ. ನೀರೇ ಕೊಡದೆ ಭಯಂಕರವಾಗಿ ಯೇಸು ಸ್ವಾಮಿನ ಈ ರೀತಿಯಾಗಿ ಹಿಂಸೆ ವೇದನೆ ಪಡಿಸಿಕೊಂಡಿದ್ದರು. ಆದರೆ 3 ಗಂಟೆ ಸಮಯದಲ್ಲಿ ನಾವು ನೋಡುವಾಗೆ ಯೇಸು ಹೇಳ್ತಾರೆ, ಎಲ್ಲ ತೀರಿತೆಂದು ನನಗೆ ನೀರಡಿಕೆಯಾಗಿದೆ ಅಂದು ಕೇಳಿದ್ರು. ಆಮೇಲೆ ಹಲ್ಲೆಲೂಯ. ಆದರೆ ಆತನು ಯಾವ ನೀರಡಿಕೆ ಬಗ್ಗೆ ಆತನು ಹೇಳ್ತಾ ಇದ್ದಾನೆಂದರೆ, ಶಾರೀರಿಕವಾದ ನೀರಡಿಕೆ ಅಲ್ವೇ ಅಲ್ಲ, ಆತ್ಮದ ನೀರಡಿಕೆನ ಆತನು ಈ ಸ್ಥಳದಲ್ಲಿ ಹೇಳ್ತಾ ಇದ್ದಾನೆ. ಆ ನೀರಡಿಕೆ ನನಗೆ ದಾಹವಾಗಿದೆ. ಆಗ ಆತ್ಮೀಯ ರೀತಿಯಲ್ಲಿ ನಾವು ನೋಡುವುದಾದರೆ ಯೇಸು ಕ್ರಿಸ್ತನ ದಾಹ ನೀರಿನ ಒಂದು ದಾಹ ಅಲ್ಲ, ಅದು ಆತ್ಮದ ದಾಹ. ಯೇಸು ಈ ಲೋಕಕ್ಕೆ ಬಂದಿದ್ದು, ಸಿಲುವೆ ಹೊತ್ತಿದ್ದು, ಸಿಲುವೆ ಮೇಲೆ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದು ಯಾವುದಕ್ಕಾಗಿ ಅಂದರೆ, ಈ ಭೂಮಿಯ ಮೇಲಿರುವಂಥ ಎಲ್ಲ ಮನುಷ್ಯರುಗಳ ರಕ್ಷಣೆಗಾಗಿ. ಎಲ್ಲ ಮನುಷ್ಯರುಗಳು ರಕ್ಷಿಸಲ್ಪಟ್ಟು ದೇವರ ಕಡೆ ತಿರುಗಿಕೊಳ್ಳಬೇಕು. ಅದಕ್ಕಾಗಿ ಸಿಲುವೆ ಮೇಲೆ ಆ ಮಹಾ ರಕ್ಷಣೆಗಾಗಿ ಯೇಸು ಇಷ್ಟಾಗಿ ಆತನು ತ್ಯಾಗ ಮಾಡಿ ಬಲಿಯಾದನು. ಈಗ ನೀರಡಿಕೆ ಬಗ್ಗೆ ಆತನು ಹೇಳಿಕೊಂಡಿದ್ದಾನೆ, ನನಗೆ ನೀರಡಿಕೆಯಾಗಿದೆ. ಅದು ಯಾವ ನೀರಡಿಕೆ ಅಂದರೆ ಆತ್ಮಗಳ ನೀರಡಿಕೆ. ಯೇಸು ಹೇಳ್ತಾರೆ, ನಾನು ದಾಹವಾಗಿದ್ದೀನಿ. ಹೌದು, ದಾಹ ಅಂದರೆ ಆತ್ಮಗಳ ದಾಹ. ಈ ದಿನಗಳಲ್ಲಿ ಎಲ್ಲ ರೀತಿಯಾದ ಅಂದರೆ ಎಲ್ಲ ರೀತಿಯಾದ ಜಾತಿ ಜನಾಂಗಗಳು ಎಲ್ಲರೂ ದೇವರ ಕಡೆ ತಿರುಗಿಕೊಳ್ಳಬೇಕು. ಅವರುಗಳು ಈ ಮಾಡ್ತಾರಂಥ ಸಕಲ ವಿಧವಾದ ದೇವರ ಚಿತ್ತ ಇಲ್ಲದಂಥ ಈ ಮೂಢನಂಬಿಕೆಗಳು, ಅಪನಂಬಿಕೆಗಳು, ತಪ್ಪಾದ ನಂಬಿಕೆಗಳು, ಮನುಷ್ಯರುಗಳನ್ನು ಮುಗಿಯೋದು, ಸೃಷ್ಟಿಗಳನ್ನು ಮುಗಿಯೋದು, ಪ್ರಾಣಿಗಳನ್ನು ಮುಗಿಯೋದು ಅಲ್ವಾ, ವಸ್ತುಗಳನ್ನು ಮುಗಿಯೋದು, ಈ ರೀತಿಯಾಗಿ ಭೂಮಿಯಲ್ಲಿ ತಪ್ಪಾದ ನಂಬಿಕೆಗಳು, ತಪ್ಪಾದ ಭಕ್ತಿಗಳು, ತಪ್ಪಾದ ಮಾರ್ಗಗಳು, ತಪ್ಪಾದ ಕಾರ್ಯಗಳಲ್ಲಿ ಜನಾಂಗಗಳು ಸತ್ಯವನ್ನು ಬಿಟ್ಟು ಎಲ್ಲ ಕಡೆಗಳಲ್ಲಿ ಅವರ ಆತ್ಮಗಳನ್ನು ಏನು ಮಾಡಿದ್ದಾರೆ, ದೇವರ ಕಡೆ ತಿರುಗಿಸದೆ ಪಾಪ ನಾಶನದ ಮಾರ್ಗಗಳಲ್ಲಿ ಅವರು ಈ ರೀತಿಯಾಗಿ ಅಲೆದು ಹೋಗ್ತಾ ಇದ್ದಾರೆ. ಆ ಆತ್ಮಗಳನ್ನು ಕುರಿತು ಯೇಸು ಹೇಳ್ತಾರೆ, ನನಗೆ ನೀರಡಿಕೆಯಾಗಿದೆ, ನನಗೆ ದಾಹವಾಗಿದೆ. ಅಂದರೆ ಯೇಸುವಿನ ನಂಬಿದ ಮೇಲೆ ಪ್ರತಿಯೊಬ್ಬರುಗಳು ಏನು ಮಾಡಬೇಕು, ಯೇಸು ಕ್ರಿಸ್ತನ ಆ ದಾಹವನ್ನು ತೀರಿಸುವಂಥ ಮಕ್ಕಳಾಗಿರಬೇಕು. ಆ ದಾಹ ಏನಂದರೆ ಅನೇಕರಿಗೆ
ನಾವೇನು ಮಾಡಬೇಕಂದ್ರೆ ಸುವಾರ್ತೆಗಳನ್ನು ಸಾರಿ ಯೇಸು ಕ್ರಿಸ್ತನನ್ನು ಎಲ್ಲರಿಗೂ ಪ್ರಚುರಗೊಳಿಸ್ಬೇಕು. ಎಲ್ಲರಿಗೂ ಯೇಸು ಬಗ್ಗೆ ನಾವು ಹೇಳುವಾಗೆ ಈ ರೀತಿಯಾದ ತಪ್ಪಾದ ಮಾರ್ಗಗಳಲ್ಲಿ, ತಪ್ಪಾದ ಭಕ್ತಿಗಳಲ್ಲಿ, ತಪ್ಪಾದ ಕಾರ್ಯಗಳಲ್ಲಿ ಹೋಗಿರುವಂಥ ಎಲ್ಲ ಜನಾಂಗಗಳ ಆತ್ಮಗಳು ದೇವರ ಕಡೆ ತಿರುಗಿಸುವಾಗೆ ಅವ್ರುಗಳೆಲ್ಲ ಬಂದು ಸತ್ಯದೇವನ ಆರಾಧಿಸಿ ಅವ್ರ ಕಡೆ ತಿರುಗಿಕೊಂಡು ರಕ್ಷಣೆ ಹೊಂದಿಕೊಳ್ಳುವುದಾದರೆ ಯೇಸು ಕ್ರಿಸ್ತನ ಆತ್ಮ ದಾಹವನ್ನು ನಾವು ತೀರಿಸುವರಾಗಿರ್ತೀವಿ ಎಂದು ಇದರ ವಾಕ್ಯದ ಅರ್ಥವಾಗಿದೆ. ಹಾಲೆಲೂಯ. ಯೇಸು ದಾಹವಾಗಿದ್ದಾನೆ, ಆತ್ಮಗಳ ದಾಹವಾಗಿದ್ದಾನೆ. ಇವತ್ತು ಯೇಸು ಸ್ವಾಮಿ ಆತ್ಮಗಳ ಮೇಲೆ ದಾಹ ಉಳ್ಳವನಾಗೆ ಇವತ್ತಿಗೂ ಸಹ ಆತನು ನಮ್ಮನ್ನ ಯೇಸು ಹೇಳ್ತಿದ್ದಾನೆ, ಜಗತ್ತಕ್ಕೆಲ್ಲ ಹೋಗಿ ಸುವಾರ್ತೆನ ಸಾರಿರಿ, ನಂಬೋರ್ಗೆ ದೀಕ್ಷಾಸ್ನಾನವನ್ನ ಮಾಡಿಸ್ರಿ ಎಂದು ಯೇಸು ಸತ್ಯವೇದದಲ್ಲಿ ಅನೇಕ ಸ್ಥಳಗಳಲ್ಲಿ ಅವರು ಹೇಳಿಕೊಂಡಿದ್ದಾರೆ. ಹೀಗಾಗಿ ದೇವ ಮಕ್ಕಳೇ, ರಕ್ಷಿಸಲ್ಪಟ್ಟಂಥ ಪ್ರತಿಯೊಬ್ಬರುಗಳು ಕ್ರಿಸ್ತನ ದಾಹವನ್ನು ತೀರಿಸೋರಾಗಿರಬೇಕು. ಒಂದು ಕಡೆ ಆತ್ಮಗಳ ದಾಹ, ಇನ್ನೊಂದು ಕಡೆ ಆತನನ್ನು ಪ್ರೀತಿಸುವುದು, ಆತನಿಗೆ ಸ್ತುತಿ ಯಜ್ಞಗಳನ್ನು ಅರ್ಪಿಸುವುದು, ಆತನ ಚಿತ್ತವನ್ನು ಮಾಡಿ ಮುಗಿಸುವುದು, ಈ ರೀತಿಗೆ ಅನೇಕ ದಾಹಗಳು ಯೇಸು ಸ್ವಾಮಿಗೆ ಉಂಟು. ಆ ದಾಹವನ್ನು ಪ್ರತಿಯೊಬ್ಬರುಗಳು ಏನು ಮಾಡಬೇಕಾಗಿ ಇದೆ, ತೀರಿಸೋರಾಗಿ ಇರಬೇಕು. ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ನೀತಿಗೆ ಹಸಿಬೇಕು, ಬಾಯಾರಿಕೆ ಉಳ್ಳವರಾಗಿರೋರಿಗೆ ಧನ್ಯರು, ಅವರಿಗೆ ತೃಪ್ತಿ ಆಗುತ್ತೆ ಎಂದು ಬರೆಯಲ್ಪಟ್ಟಿದೆ. ನೀತಿಯ ಮೇಲೆ ಹಸಿವೆ ಇರಬೇಕು. ನೀತಿ ಅಂದರೆ ದೇವರ ರಾಜ್ಯದ ಕಾರ್ಯಗಳನ್ನು ಕುರಿತು, ದೇವರ ಮಾರ್ಗಗಳನ್ನು ಕುರಿತು, ದೇವರ ಸೇವೆಗಳನ್ನ ಕುರಿತು, ದೇವರ ಚಿತ್ತವನ್ನು ಕುರಿತು, ದೇವರ ಉದ್ದೇಶವನ್ನು ಕುರಿತು, ಅವರ ಕಾರ್ಯಗಳನ್ನು ಕುರಿತು ಈ ರೀತಿಯಾಗಿ ಭೂಮಿ ಮೇಲೆ ರಕ್ಷಣೆ ಹೊಂದಿದ ದಿನದಿಂದಲೂ ಆ ಒಂದು ಕಾರ್ಯಗಳ ಮೇಲೆ ಹಸಿವೆ ದಾಹ ಉಳ್ಳವರಾಗಿ ಇರಬೇಕು. ಹಸಿವೆ ದಾಹ ಉಳ್ಳವರಾಗಿ ಆ ಕಾರ್ಯಗಳನ್ನು ನಾವೇನು ಮಾಡಬೇಕು, ಈ ದಿನಗಳಲ್ಲಿ ಕಾರ್ಯ ರೂಪಗಳ ಮೂಲಕವಾಗಿ ಮಾಡುವರಾಗಿ ಇದ್ದರೆ ಅವರು ಮಾಡುತ್ತಾ ಮಾಡುತ್ತಾ ಆ ದೇವರ ಕಾರ್ಯಗಳ ಮೂಲಕವಾಗಿ ಏನಾಗುತ್ತೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗುವಾಗೆ, ದೇವರ ರಾಜ್ಯವು ಅಭಿವೃದ್ಧಿ ಆಗುವಾಗೆ, ದೇವರ ಕಡೆ ಅನೇಕರು ರಕ್ಷಿಸಲ್ಪಟ್ಟು ಬರುವಾಗೆ ಈ ರೀತಿಯಾಗಿ ದೇವರ ದಾಹವನ್ನು ತೀರಿಸಲು ಸಾಧ್ಯವಾಗುತ್ತೆ. ಹಾಗಾಗಿ ಕ್ರಿಸ್ತನು ದಾಹವಾಗಿದ್ದಾನೆ. ಆ ರೀತಿಯಾಗಿ ಪ್ರತಿಯೊಬ್ಬರುಗಳು ಏನು ಮಾಡಬೇಕು, ನಾವು ದಾಹ ಉಳ್ಳವರಾಗಿರಬೇಕು. ಆತ್ಮ ಮಕ್ಕಳ ಮೇಲೆ ದಾಹ ಉಳ್ಳವರಾಗಿರಬೇಕು, ಸೇವೆಗಳ ಮೇಲೆ ದಾಹ ಉಳ್ಳವರಾಗಿರಬೇಕು, ಸುವಾರ್ತೆಗಳ ಮೇಲೆ ದಾಹ ಉಳ್ಳವರಾಗಿರಬೇಕು. ಅನೇಕ ಆತ್ಮ ಮಕ್ಕಳನ್ನ ದೇವರ ಕಡೆ ತಿರುಗಿಸಲು, ರಕ್ಷಿಸಲು, ರಕ್ಷಣೆ ಮಾರ್ಗಕ್ಕೆ ನಡೆಸಲು ದಾಹ ಉಳ್ಳವರಾಗಿ ಇರಬೇಕು. ಇದಕ್ಕಾಗಿ ಪ್ರಾರ್ಥನೆಗಳನ್ನ, ಉಪವಾಸಗಳನ್ನ, ಸುವಾರ್ತೆಗಳನ್ನ, ದೇವರ ವಾಕ್ಯಗಳನ್ನ, ಅಭಿಷೇಕಗಳನ್ನ ಎಲ್ಲ ಕಡೆಗಳಲ್ಲಿ ದೇವರ ಮಕ್ಕಳು ಉಪಯೋಗಿಸಲ್ಪಟ್ಟು ದೇವರ ಕೆಲಸಗಳನ್ನು ಮಾಡುವಾಗೆ ಅದರ ಮೂಲಕವಾಗಿ ಏರಾಳದ ಪಾಪಗಳಲ್ಲಿರೋರು, ಸೈತಾನ ಕರ್ರಗಳಲ್ಲಿರೋರು, ತಪ್ಪಾದ ಮಾರ್ಗ ಭಕ್ತಿಗಳಲ್ಲಿ, ಆ ಮೂಢ ಕಾರ್ಯಗಳಲ್ಲಿ ಈ ರೀತಿಯಾಗಿ ಹೋಗಿರುವಂಥ ಜನಾಂಗಗಳು ದೇವರ ಕಡೆ ತಿರುಗಿ ಬರುವಾಗೆ ದೇವರ ಆತ್ಮಕ್ಕೆ ಆ ಒಂದು ದಾಹವನ್ನು ನಾವು ತೀರಿಸುವರಾಗಿ ನಾವು ಕಂಡು ಬರುತ್ತೇವೆ. ಆಮೇಲೆ ಹಲ್ಲೆಲೂಯಾ. ಸಿಲುವೆ ಮೇಲೆ ಆತನು ದಾಹವಾಗಿರೋ ಕಾರ್ಯಗಳನ್ನು ಕುರಿತು, ಆತ್ಮ ದಾಹವನ್ನು ಕುರಿತು ಆತನು ಕೇಳಿಕೊಂಡಿದ್ದಾನೆ. ಯಾರು ಇವತ್ತು ಯೇಸುವಿನ ದಾಹ ತೀರಿಸ್ತಾರೆ? ಯಾರು ಯೇಸುವಿನ ದಾಹವನ್ನು ತೀರಿಸಿ ಆತನ್ನ ಮಹಿಮೆ ಪಡಿಸೋರು ಯಾರಾಗಿರ್ತಾರಂದ್ರೆ, ಯೇಸುವನ್ನ ನಂಬಿ ಅವರ ರಕ್ತದಲ್ಲಿ ತೊಳೆಯಲ್ಪಟ್ಟು ಅವರ ಸತ್ಯವನ್ನು ಕೇಳಿ ಅವರು ಅಭಿಷೇಕಿಸಲ್ಪಟ್ಟು ಅವರ ಮಕ್ಕಳಾಗಿ ಇವತ್ತು ಜೀವಿಸಿಕೊಂಡಿರುವಂಥ ಪ್ರತಿಯೊಬ್ಬರುಗಳು ಕ್ರಿಸ್ತನ ದಾಹವನ್ನು ತೀರಿಸುವರಾಗಿ ಇರಬೇಕು. ಇದನ್ನು ಕೇಳಿಕೊಂಡಿರುವಂಥ ಎಲ್ಲ ಪ್ರಿಯರೇ, ಎಲ್ಲ ರೀತಿಯಾದ ಜನಾಂಗಗಳೇ, ನಿಮ್ಮನ್ನು ಕುರಿತು ಯೇಸು ದಾಹ ಉಳ್ಳವನಾಗಿದ್ದಾನೆ. ನೀವು ಯೇಸು ಯೇಸು ಅಂತ ಹೇಳಿದ್ರೆ ಸಾಲದು, ನೀವು ಯೇಸು ನನಗೆ ಗೊತ್ತಂದು ಹೇಳಿದ್ರು ಸಾಲದು, ಬೈಬಲ್ ಓದ್ಬಿಟ್ರೆ ಸಾಲದು, ನಾವು ಪ್ರಾರ್ಥನೆಗಳು ಮಾಡಿಬಿಟ್ರು ಸಾಲದು. ಆತ್ಮ ಆದಾಯ ಆಗೋರಾಗಿರಬೇಕು. ಅಂದರೆ ನಮ್ಮ ಆತ್ಮನೇ ಅವ್ರಿಗೆ ದಾಹವನ್ನು ತೀರಿಸುವಂಥ ಒಂದು ಕಾರ್ಯವಾಗಿರುತ್ತೆ. ಹಾಗಾಗಿ ವಾಕ್ಯಗಳನ್ನು ಕೇಳಿಕೊಂಡಿರೋಂಥ ಎಲ್ಲ ಜನರು ಏನು ಮಾಡಬೇಕು, ನೀವು ದೇವರ ಕಡೆ ತಿರುಗಿಕೊಳ್ಳಬೇಕು. ದೇವರ ಕಡೆ ತಿರುಗಿಕೊಂಡು ಪರಿಪೂರ್ಣವಾಗಿ ದೇವರ ಕಡೆ ತಿರುಗಿಕೊಂಡು ರಕ್ಷಿಸಲ್ಪಟ್ಟು ನೀವು ಅವ್ರನ್ನ ಹುಡುಕೋರಾಗಿ, ಆರಾಧಿಸುವರಾಗಿ ಅಲ್ವಾ, ಅವರ ವಾಕ್ಯಗಳಿಗೆ ವಿಧೇಯರಾಗಿ, ಅವ್ರನ್ನ
ಸೇವಿಸುವರಾಗಿ ಅವ್ರಿಗಾಗಿ ಭೂಮಿ ಮೇಲೆ ನೀವು ಜೀವಿಸುವರಾಗಿರುವುದಾದರೆ ನಿಮ್ಮ ಆತ್ಮಗಳ ಮೂಲಕವಾಗಿ ಯೇಸು ಕ್ರಿಸ್ತನ ದಾಹವು ಸಂತೋಷವಾಗಿ ನಾವು ಆ ದಾಹವನ್ನು ತೀರಿಸುವರಾಗಿ ನಾವು ಕಂಡು ನಾವು ಬರುವರಾಗಿರ್ತೀವಿ. ಹಾಗಾಗಿ ಯೇಸು ನಿಮ್ಮೆಲ್ಲರನ್ನ ಕರಿತಾ ಇದ್ದಾನೆ. ನಿಮ್ಮೆಲ್ಲರಿಗಾಗಿ ಆತನು ಆ ಸಿಲುವೆ ಮೇಲೆ ಮಾತನಾಡಿಕೊಂಡಿದ್ದಾನೆ. ನಿಮ್ಮೆಲ್ಲರಿಗಾಗಿಯೇ ಆ ಭಾರ ಸಿಲುವೆ, ಆ ಗಾಯಗಳು, ಆ ರಕ್ತ, ಆತನ ಪ್ರಾಣ ಕೊಟ್ಟಿದ್ದು, ಆತನ ಘೋರವಾದ ಆ ಒಂದು ಸಿಲುವೆ ಮೇಲೆ ಮಾಡಿರುವಂಥ ಎಲ್ಲ ರೀತಿಯಾದ ಆ ಕಾರ್ಯಗಳು ಯಾರಿಗಾಗಿ ಅಂದರೆ ನಿಮಗಾಗಿ, ನಿಮ್ಮ ಪ್ರತಿಯೊಬ್ಬರಿಗಾಗಿ, ನೀವು ರಕ್ಷಿಸಲ್ಪಡೋದ್ರಿಗಾಗಿ, ನಿಮ್ಮ ಆತ್ಮ ಅವ್ರ ಕಡೆ ತಿರುಗಿಕೊಳ್ಳೋದ್ರಿಗಾಗಿ, ನೀವು ದೇವರನ್ನ ಸೇವಿಸುವರಾಗಿ ಇರಬೇಕು. ನಿಮಗಾಗಿ ಎಲ್ಲವೂ ನಿಮಗಾಗಿ ಯೇಸು ಮಾಡಿ ಮುಗಿಸಿದ್ದಾನೆ. ಇವತ್ತು ಅನೇಕರು ಈ ವಾಕ್ಯಗಳನ್ನು ಕೇಳಿಕೊಂಡಿರೋರೆಲ್ಲರೂ ದೇವ್ರ ಕಡೆ ಬನ್ನಿರಿ, ದೇವರ ವಾಕ್ಯಕ್ಕೆ ವಿಧಿಯರಾಗ್ರಿ, ದೇವರನ್ನ ಸೇವಿಸ್ರಿ. ಯೇಸು ಈ ಲೋಕಕ್ಕೆ ಬೇಗ ಬರ್ತಾ ಇದ್ದಾನೆ. ನಿಮ್ಮ ಆತ್ಮಗಳು ನಷ್ಟ ಆಗಬಾರ್ದು, ನಿಮ್ಮ ಆತ್ಮಗಳು ನರಕಕ್ಕೆ ಹೋಗ್ಬಾರ್ದು, ನಿಮ್ಮ ಆತ್ಮಗಳು ಅಳಿದು ಹೋಗ್ಬಾರ್ದು. ಅದಕ್ಕಾಗಿ ಯೇಸು ನಿಮಗಾಗಿ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದ್ದಾನೆ. ದೇವ್ರ ವಾಕ್ಯ ಹೇಳುತ್ತೆ, ಯೋಹಾನ ಸುವಾರ್ತೆ 3:16 ಹೇಳುತ್ತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡೆಯಬೇಕೆಂದು ಆತನ ಈ ಲೋಕಕ್ಕೆ ಕಳಿಸಿಕೊಟ್ಟ. ಆಗ ತಂದೆಯಾಗಿರೋ ದೇವರು ಯೇಸುವನ್ನು ಯಾಕೆ ಸಿಲುವೆ ಮೇಲೆ ಎಲ್ಲರಿಗಾಗಿ ಆತನ ಬಲಿ ಆಗೋಕ್ಕೆ ಕಳಿಸ್ಕೊಟ್ಟಿದ್ದಾನಂದ್ರೆ, ನೀವು ಯಾರೊಬ್ಬರು ನಾಶ ಆಗಬಾರದು, ನೀವು ಯಾರೊಬ್ಬರು ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಹೊಂದಿಕೊಳ್ಳಬೇಕೆಂದು ದೇವರು ತನ್ನ ಮಗನಾದ ಯೇಸುವನ್ನ ಸಿಲುವೆ ಮೇಲೆ ಬಲಿಯಾಗಿ ಕೊಟ್ಟಿದ್ದಾನೆ. ಹಾಗಾಗಿ ಎಲ್ಲ ಆತ್ಮಗಳು ರಕ್ಷಿಸಲ್ಪಡಬೇಕು, ಎಲ್ಲ ಜನಾಂಗಗಳು ದೇವ್ರ ಕಡೆ ಬರಬೇಕು, ಎಲ್ಲರೂ ದೇವರನ್ನ ಸೇವಿಸಬೇಕು. ಎಲ್ಲರೂ ಈ ವಾಕ್ಯಗಳನ್ನು ಕೇಳಿಕೊಂಡಿರುವವರೆಗೆ ನಿಮ್ಮ ಹೃದಯಗಳನ್ನ ತೆರೆದು, ಯೇಸುವೆ ನಾನು ನಿನ್ನ ನಂಬ್ತೀನಿ, ನನಗಾಗಿ ನಿನ್ನ ರಕ್ತ ಚೆಲ್ಲಿ ಪ್ರಾಣ ಕೊಟ್ಟಿದೆಯಾ, ನನ್ನ ಆತ್ಮ ನಾಶ ಆಗಬಾರ್ದು, ನನಗಾಗಿ ಸಿಲುವೆ ಮೇಲೆ ನೀನು ಮಾಡಿರೋ ತ್ಯಾಗಕ್ಕಾಗಿ ಅಪ್ಪ ನಿನ್ನನ್ನು ಸ್ತುತಿಸ್ತೀನಿ ಎಂದು ಹೇಳಿ ನಿಮ್ಮ ಹೃದಯಗಳು ತೆರೆದು ದೇವ್ರ ಕಡೆ ತಿರುಕೊಂಡು ನೀವು ರಕ್ಷಿಸಲ್ಪಡುವುದಾದರೆ ನೀವು ನಾಶ ಆಗೋದಿಲ್ಲ, ನೀವು ಅಳಿದು ಹೋಗೋದಿಲ್ಲ, ನೀವು ಎರಡನೇ ಮರಣದಿಂದ ತಪ್ಪಿಸ್ಕೊಳ್ತೀರಾ. ಮತ್ತು ಸೈತಾನ ಕರಗಳಿಂದ ಈ ಲೋಕದ ಆಪತ್ತು ವಿಪತ್ತುಗಳನ್ನು ತಪ್ಪಿಸ್ಕೊಂಡು ನಿತ್ಯ ರಾಜ್ಯಕ್ಕೆ ನಿಮ್ಮನ್ನು ನೀವು ಬಾಧ್ಯರಾಗಿ ಮಾಡಿಕೊಳ್ಳುವುದಾದರೆ ಎಷ್ಟು ಆಶೀರ್ವಾದ, ಎಷ್ಟು ಆಶೀರ್ವಾದ ಮಕ್ಕಳೇ. ಇದನ್ನು ಕೇಳಿಕೊಂಡಿರೋರು ಎಲ್ಲರೂ ಆಲೋಚಿಸಿರಿ, ದೇವ್ರ ಕಡೆ ತಿರ್ಕೊಳ್ರಿ, ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಈ 5ನೇ ಮಾತು ಯೇಸು ಹೇಳ್ತಾ ಇದ್ದಾನೆ, ನಾನು ದಾಹವಾಗಿದ್ದೇನೆ. ನಿಮ್ಮನ್ನು ಕುರಿತು ಆತನ ದಾಹವಾಗಿದ್ದಾನೆ, ಆತ್ಮಗಳನ್ನು ಕುರಿತು ಆತನ ದಾಹವಾಗಿದ್ದಾನೆ. ಈ ದಾಹವನ್ನು ತೀರಿಸಬೇಕು. ಈ ದಾಹ ತೀರೋದ್ರಿಗಾಗಿ ಬರೋರು ಆತನ ಕಡೆ ಬರಬೇಕು. ಹೀಗಾಗಿ ಬರುವಾಗೆ ಕ್ರಿಸ್ತನ ದಾಹ ತೀರುವಾಗೆ ನಿಮಗೆ ಇದ್ರ ಮೂಲಕವಾಗಿ ನಿತ್ಯ ಜೀವ, ಪರಲೋಕ ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ಳುವರಾಗಿರ್ತೀರ. ದೇವ ನಿಮ್ಮನ್ನು ಆಶೀರ್ವದಿಸಲಿ. ಸಣ್ಣ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ನನ್ನ ದೇವರೇ, ಈ ವಾಕ್ಯಗಳನ್ನು ಕೇಳುವಂಥ ಎಲ್ಲ ದೇವ ಜನಗಳು ನಿನ್ನ ದಾಹವನ್ನು ತೀರಿಸುವರಾಗಿರಬೇಕು. ಮತ್ತು ಇದನ್ನು ಕೇಳಿಕೊಂಡಿರೋ ಎಲ್ಲ ಜನಾಂಗಗಳು ಮಾನಸಾಂತರ ಹೊಂದಿ ನಿನ್ನ ಕಡೆ ತಿರ್ಕೊಂಡು ಅವರ ಆತ್ಮಗಳು ರಕ್ಷಿಸಲ್ಪಟ್ಟು ಅವರು ನಿನ್ನ ದಾಹವನ್ನು ತೀರಿಸಿ ನಿನ್ನ ಮಹಿಮೆ ಪಡಿಸೋರಾಗಿರ್ಬೇಕಪ್ಪ. ಎಲ್ಲರೊಟ್ಟಿಗೆ ನೀನು ಮಾತನಾಡಿ ರಕ್ಷಿಸ್ರಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೆಳಗೆ ಮಾಡಿದ ಸ್ತೋತ್ರ ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯವನ್ನು ಕೇಳಿಕೊಂಡಿರೋ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ. ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.